ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಾಗವೇಣಿ. ಇವತ್ತಿನ ರೆಸಿಪಿ ಬಂದು ಸುರುಳಿ ಹೋಳಿಗೆ. ಇದಕ್ಕೆ ನಾವು ಸುರಂಗದ ಹೋಳಿಗೆನೂ ಅಂತ ಕರಿತೀವಿ. ಉತ್ತರ ಕರ್ನಾಟಕ ಸೈಡು ಇದನ್ನ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಈಗ 1 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕಾಗತ್ತೆ. ಯಾಕಂದರೆ ಈ ಮೈದಾ ಹಿಟ್ಟು ಹಾಕೋದ್ರಿಂದ, ಮೈದಾ ಹಿಟ್ಟು ಬಳಸೋದ್ರಿಂದ ತುಂಬಾ ಚೆನ್ನಾಗಿ ತೆಳುವಾಗಿ ಹೋಳಿಗೆ ಎಲೆ ಬರುತ್ತೆ. ಹೋಳಿಗೆನ ಲಟ್ಟಿಸ್ಕೋಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು 1 ಕಪ್ನಷ್ಟು ಮೈದಾ ಹಿಟ್ಟನ್ನು ನಾದ್ಕೊಂಡಾಯಿತು ಫ್ರೆಂಡ್ಸ್. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಹಿಟ್ಟನ್ನು ನಾದ್ಕೊಂಡಾಯಿತು. ಈಗ ಸೈಡಿಗೆ ಇಡೋಣ. ಈಗ ನೆಕ್ಸ್ಟ್ ನಾವು ಸೂಸ್ಲಕ್ಕೆ ರೆಡಿ ಮಾಡ್ಕೊಳ್ಳೋಣ. ಉತ್ತರ ಕರ್ನಾಟಕ ಸೈಡು ಸೂಸ್ಲ ಅಂತ ಹೇಳ್ತೀವಿ. ನೀವು ಏನಂತ ಹೇಳ್ತೀರೋ ಅಂದರೆ ಹೂರ್ಣ ಅಥವಾ ಯಾವುದೋ ಸ್ಟಫಿಂಗ್ ಅಂತ ಹೇಳ್ಬೋದು. ಈಗ 1 ಕಪ್ನಷ್ಟು ಹುರ್ಗಡ್ಲೆ ಹಾಗೆ ಕೊಬ್ಬರಿನ ಮಿಕ್ಸರ್ಗೆ ಹಾಕ್ಕೊಂಡಾಯಿತು. ಕೊಬ್ಬರಿ ಎಸಳೆಸಳಾದರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಕೊಬ್ಬರಿನ ಮಿಕ್ಸರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನೆಂದಿರೋ ಹಿಟ್ಟನ್ನು ಒಂದು ಚಪಾತಿ ಉಳ್ಳಿ ಆಕಾರದಲ್ಲಿ ಹರ್ಕೊಂಡು ಅದನ್ನು ರೆಡಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಹಾಗೆ ಅದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲನೇ ಯೂಸ್ ಮಾಡಬೇಕು. ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಯೂಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. 1 ಕಪ್ ಹುರ್ಗಡ್ಲೆಗೆ 1/4 ಕಪ್ನಷ್ಟು ಬೆಲ್ಲ ಹಾಕೋದ್ರಿಂದ ರುಚಿ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಘಮಕ್ಕೆ ಏಲಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಕೂಡ ನಾನು ಮಿಕ್ಸರ್ ಗ್ರೈಂಡ್ ಮಾಡ್ಕೊಂಡಾಯಿತು. ತುಂಬ ಚೆನ್ನಾಗಿ ಬಂದಿದೆ. ಕೊಬ್ಬರಿ, ಹುರ್ಗಡ್ಲೆ, ಬೆಲ್ಲ ಮತ್ತು ಏಲಕ್ಕಿ. ಈ ಕಡೆ ಹೋಳಿಗೆ ಎಲೆನ ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕಡೆ ಸೂಸ್ಲ ಕೂಡ ರೆಡಿಯಾಗಿದೆ. ತುಂಬ ತೆಳುವಾಗಿ ಲಟ್ಟಿಸ್ಬೇಕಾಗತ್ತೆ. ಈಗ ಒಂದು ತವಾ ಇಟ್ಕೋತಾ ಇದ್ದೀವಿ ಫ್ರೆಂಡ್ಸ್ ಬೆನ್ಸೋದಕ್ಕೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈಗ ಒಂದು ತವಾ ಇಟ್ಕೊಂಡಾಯಿತು. ಈಗ ಲಟ್ಟಿಸ್ಕೊಂಡಿರುವಂಥ ಎಲೆನ ತೋರಿಸ್ತಾ ಇದ್ದೀನಿ. 2ರಿಂದ 3 ಎಲೆ ಲಟ್ಟಿಸಿದ್ದಾಯಿತು. ಈಗ ತವಾ ಮೇಲೆ ಆ ಎಲೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಗುಳೆ ಆಕಾರದಲ್ಲಿ ಎಲೆ ಬೆಂದಾಗ, ಲಟ್ಟಿಸ್ಕೊಂಡಿರುವಂಥ ಚಪಾತಿ ಬೆಂದಾಗ ಅದ್ರ ಮೇಲೆ ಸೂಸ್ಲ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮಾಡಿಟ್ಕೊಂಡಿರೋಂಥ ಹುರ್ಗಡ್ಲೆ ಸೂಸ್ಲ. ಈಗ ಅದನ್ನ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಈ ಒಂದು ರೆಸಿಪಿನ ಮಾಡಬೇಕಾಗತ್ತೆ. ಈಗ ಚೆನ್ನಾಗಿ ಒಂದು ಬಿಳಿ ಬಟ್ಟೆಯಿಂದ ಒತ್ತೋದ್ರಿಂದ ನೀಟಾಗಿ ಅದು ಹೋಳಿಗೆ ಕುಂದುತ್ತೆ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ, ಈಗ ಅಂಟ್ಕೊಂಡಿರುತ್ತೆ. ನೀಟಾಗಿ ತಿರುವಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಹೂಣ್ಗ ರುಬ್ಬಬೇಕಾಗಿಲ್ಲ, ಎಣ್ಣೆ ಬಳಸಬೇಕಾಗಿಲ್ಲ. ಬೇಗನೆ ಮಾಡ್ಕೋಬೋದು. ವಾರದಿಂದ 15 ದಿವಸದ ಮಟನೂ ಇದನ್ನು ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿ ಗುಳಿ ಆಕಾರ ಬರಬೇಕು ಫ್ರೆಂಡ್ಸ್. ಆವಾಗ ಸ್ವಲ್ಪ ಬೆಂದಾಗ ಮಾತ್ರ ತಿರುವಿ ಹಾಕಿ ಮತ್ತೆ ಸೂಸ್ಲ ಹಾಕಿ ಮಡ್ಚ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ನೀರು ಹಚ್ಚಲ್ಲ, ಏನಿಲ್ಲ ಫ್ರೆಂಡ್ಸ್. ತಾನೇ ಅಂಟ್ಕೊಳ್ಳುತ್ತೆ, ಬಿಟ್ಕೊಳ್ಳಲ್ಲ. ಯಾವುದೇ ರೀತಿ ನಾವು ಹಾಕಿರುವಂಥ ಸ್ಟಫಿಂಗ್ ಕೂಡ ಹೊರಗಡೆ ಬರಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಈ ರೀತಿ ಚೆನ್ನಾಗಿ ಬೆನಿಬೇಕಾಗುತ್ತೆ. ತೆಳುವಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ತೊಗೊಂಡಿರೋ ಹಿಟ್ಟಲ್ಲಿ 10 ಹೋಳಿಗೆ ಮಾಡಿದ್ದೀವಿ ಫ್ರೆಂಡ್ಸ್. ಇದ್ರ ಜೊತೆ ತುಪ್ಪ, ಹಾಲು ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಹೋಳಿಗೆ ಯಾವ ಕಡೆನೂ ಬಿಟ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಹೋಳಿಗೆ ಬಂದಿದೆ. ಅಲ್ಲಿ ಕೂಡ ಸ್ಟಫಿಂಗು ಹೊರಗಡೆ ಬಂದಿಲ್ಲ. ಅದಕ್ಕೆ ಯಾವುದೇ ರೀತಿ ನೀರು ಬಳಸಿಲ್ಲ, ಎಣ್ಣೆನೂ ಕೂಡ ನಾವು ಬಳಸಿಲ್ಲ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.